ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ನನ್ನ ವಿಡಿಯೋಗಳಿಗಾಗಿ ಇನ್ಮೇಲೆ ದಯವಿಟ್ಟು ತಾವೆಲ್ಲ ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ವಿಡಿಯೋದಲ್ಲಿ ಸಿಗೋಣ. ಹೊಯ್ಕೊಳ್ಳೋದನ್ನು ಕೂಡ ಹಬ್ಬವಾಗಿ ಆಚರಿಸೋದ್ರೆ ಉತ್ತರ ಕರ್ನಾಟಕದ ವೈಶಿಷ್ಟ್ಯ. ಹೊಯ್ಕೊಳ್ಳೋದನ್ನು ಭಾಳ ಜನ ಈಗಿನವ್ರು ಇಲ್ಲವೇ ಇಲ್ಲರಿ. ಈಗ ಬಾಯಿ ಬಡ್ಕೊಳ್ಳೋದೇ ಗೊತ್ತಿಲ್ಲ. ಬಾಯಿ ಬಡ್ಕೊ ಅಂದ್ರೆ ಗೊತ್ತಾಗ್ತದೆ ಬೆಂಗಳೂರು ಜನರಿಗೆ. ಈ ಭಾಷೆಯಲ್ಲಿ ಊರುಗಳಲ್ಲಿ ಹಾಸ್ಯವನ್ನು ಮಾಡ್ತಕ್ಕಂಥ, ಹಾಗೆ ನಿಮ್ಮಲ್ಲಿ ಅನೇಕ ಜನ ಅಮೇರಿಕಾದಲ್ಲಿ ನಿಲ್ಲಿಸ್ತಕ್ಕಂಥವ್ರು ಈ ಬಳ್ಳಾರಿ ಜನ ಇರ್ಬೋದು. ಈ ಬಳ್ಳಾರಿ ಜನರಲ್ಲಿ ಅಲ್ಲೊಂದು ಊರು ವೈಶಿಷ್ಟ್ಯ ಇದೆ. ಏನು ಅಂದರೆ ಅಲ್ಲಿ ಕುಡಿತೀನಿ, ಲಿಂಗ್ಸೂರು ಹತ್ರ ತಿಂತೀನಿ ಅಂತ ಒಂದು ಊರಿದೆ. ಇವು ಗೊತ್ತಿರೋರಿಗೆ ಗೊತ್ತು. ಬಸ್ಸಲ್ಲಿ ಹತ್ತಿಬಿಟ್ಟವನು ಯಾವ ಊರು, ಕುಡಿತೀನಿ. ಬಸ್ಸಲ್ಲಿ ಕುಡಿಯೋ ಹಾಗಿಲ್ಲ, ಕಂಡಕ್ಟರ್ ಹೇಳ್ದ. ಬಸ್ಸಲ್ಲಿ ಕುಡಿಯಲ್ಲ, ಕೆಳಗಡೆ ಕುಡಿದು ಬಾ. ಇಲ್ಲ ಕುಡಿಯೋ ಹಾಗಿದ್ರೆ ಕೆಳಗಡೆ ಇಳಿದು ಹೋಗು. ನನಗೊಂದು ಟಿಕೆಟ್ ಕೊಡ್ರಿ, ಕುಡಿತೀನಿ. ಟಿಕೆಟ್ ಕೊಡೋಂಗಿಲ್ಲ. ಕುಡಿಯಂಗಿದ್ರ ತಲೆ ಕೆಟ್ಟೋಗ್ಬಿಡ್ತು. ಅಲ್ಲಿರೋ ಯಾರು ಕುಡಿತೀನಿ ಅಂತ ಒಂದು ಊರು ಐತೆ ಮರ ಇಲ್ಲೊಂದು, ಆ ಊರಿಗೆ ಹೋಗ್ಬೇಕು, ಕುಡಿತೀನಿ. ಸರಿ, ಅದು ಲಿಂಗಸೂರು ಕಡೆ ಬಸ್ ಹತ್ತಿದ. ನಿಂದೆಲಿಗೆ ತಿಂತೀನಿ. ಏನು ತಿಂತಿ, ಬಸ್ಸಿನಾಗ ಏನು ಸಿಗ್ತೈತೆ ನನಗೆ ತಿನ್ನಾಕ? ತಿಂತೀನಿ. ಹಿಂಗೆ ಕನ್ಫ್ಯೂಸ್. ಈ ಭಾಗದ ಕಂಡಕ್ಟರ್ಗಳನ್ನ ಕಡೆ ಹಾಕಿದ್ರು ಅಂದರೆ ಇದೇ ಸಮಸ್ಯೆ ಸೇರಿಸಿದೆ. ತಿಂತೀನಿ ಅಂತ ತಿಂತೀನಿ ಮೌನೇಶ ಅಂತ ಮಹಾಶರಣರ ಸಂತ ಆಗಿ ಹೋದ. ಆ ಥರ ಬಗ್ಗೆ ಆ ಊರಿಗೆ ಹೆಸರು ಬಂದಿದೆ. ತಿಂತೀನಿ ಮೌನೇಶ್ವರನಾಗಿ ತಿಂತೀನಿ ಅಂತ. ತಿಂತೀನಿ ಅಂದರೆ ಆ ಊರಿಗೆ ಅದ್ರ ಪಕ್ಕದಲ್ಲಿ ಒಂದು ನೀರು ತುಂಬುವಂಥ ಒಂದು ಪಾತ್ರೆ ಇರ್ತಿತ್ತು ಅಂತ. ಆ ಪಾತ್ರೆಗೆ ನಮ್ಮಲ್ಲಿ ತಿಂತೀನಿ ಅಂತ ಕರಿತೀವಿ. ಅದು ಫ್ರಿಜ್ ಇದ್ದಂಗೆ. ಅದ್ರಲ್ಲಿ ನೀರು ತುಂಬಿದ್ರೆ ಎಷ್ಟೋ ದಿನಗಳ ಕಾಲ ಅದು ಕೋಲ್ಡ್ ಆಗಿರ್ತದೆ. ಈಗ ಅಂಥ ತಿಂತಿಣಿಗಳೇ ಇಲ್ಲ. ತಿಂತೀನಿ ಅಂತಕ್ಕಂಥದ್ದು ಒಂದು ವಾಟರ್ ಬ್ಯಾಗ್ ಇದ್ದಂಗೆ, ಕೋಲ್ಡ್ ವಾಟರ್ ಬ್ಯಾಗ್. ಆ ಊರಿಗೆ ಆತ ಪಕ್ಕದಲ್ಲಿ ಯಾವಾಗಲೂ ಆ ತಿಂತಿಣಿಯನ್ನು ಹಾಕೋತಿರೋದ್ರಿಂದ ತಿಂತಿಣಿ ಮೌನೇಶ ಅಂತ ಆತನಿಗೆ ಹೆಸರು ಬಂತು. ಹಾಗೆ ಇವು ತಿಂತೀನಿ, ಕುಡಿತೀನಿ, ಹುಡುಗಿ ಆಯಿತು. ಇನ್ನೂ ಅದ್ಭುತವಾದಂಥ ಕೆಲವು ಊರುಗಳಿದೆ. ಏನು, ಶಿವನ ಪಾದ 5 ಕಿಲೋಮೀಟ್ರ್. ಬೋರ್ ನೋಡಿ ಗಾಬರಿ ಆಯಿತು. ಶಿವನ ಪಾದ ಸೇರೋದಕ್ಕೆ 5 ಕಿಲೋಮೀಟ್ರ? ಬಸ್ಸಿಂದ ಇಳಿದ್ಬಿಟ್ಟು ಅವನು ಬ್ಯಾಡ್ರಿ. ಹಾಗಾದರೆ ಊರ ಹೆಸರು ಶಿವನ ಪಾದ. ಯಾವ ಊರಿಗೆ ಹೋಗ್ಬೇಕಪ್ಪ, ಒಂದು ಶಿವನ ಪಾದ ಕೊಡ್ರಿ. ನನ್ನ ಕೈಲಾಗೋದಲ್ಲ, ಗಾಲಿಗೆ ಬೀಳಂದವ. ಬಸ್ಸಿನ ಕೂತ್ರ ಶಿವನ ಪಾದ ನನ್ನ ಕೈಲಾಗ ಕೊಡೋದಕ್ಕಲ್ಲ, ಗಾಲಿಗೆ ಬೀಳು ಶಿವನ ಪಾದ ಸೇರ್ತಿದೆ. ಊರ ಹೆಸರು ಐತ್ರಿ ಶಿವನ ಪಾದ. ಅದಕ್ಕೆ ಈ ಕಂಡಕ್ಟರ್ಗಳನ್ನ ಇಲ್ಲಿಯವ್ರನ್ನ ಅಲ್ಲಿಯವರಿಗೆ ಹಾಕಿದರೆ ಸ್ನೇಹಿತರೆ ಎಂಥ ಅನಾಹುತಗಳಾಗ್ತವೆ ಅನ್ನೋದಕ್ಕೆ ಈ ಕೆಲವು ಎಕ್ಸಾಂಪಲ್ಗಳನ್ನ ನಾನು ನಿಮಗೆ ಕೊಟ್ಟೆ. ಹಾಗೆಯೇ ನಮ್ಮಲ್ಲಿ ಜಾತಿಗಳು ಭಾಳ. ಅಮೇರಿಕಾದಾಗ ಎಲ್ಲರೂ ಕೆಂಪಗಿರ್ತಾರೆ, ಕೆಂಪು ಜಾತಿ ಅದು. ನಮ್ಮಲ್ಲಿ ಒಂದೊಂದು ಕಲರ್. ಕೆಂಪಗಿದ್ದ ಅಂದ್ರೆ ನೀವು ಸೇಟ್ರವೇನೋ ಅಂತ ಕೇಳ್ತಾರೆ. ಕರ್ರಗಿದ್ದ ಅಂದ್ರೆ ನೀವು ಶೆಟ್ರೇನೋ ಅಂತ ಕೇಳ್ತಾರೆ. ಹೊಟ್ಟೆ ಭಾಳ ಮುಂದೆ ಬಂತು ನೀವು ಬ್ರಾಹ್ಮಣೇನೋ ಅಂತ ಕೇಳ್ತಾರೆ. ನಮ್ಮಲ್ಲಿ ಆಕಾರದ ಮೇಲೆ ಜಾತಿ ಕಂಡು ಹಿಡಿತಾರೆ. ಅಂಥ ದೇಶ ಇದು. ಮಾತು, ಅವನ ಕತಿ, ಮಾತಿನ ಮೇಲೆ ನಿಮ್ದು ಯಾವ ಜಾತಿ ಅಂತ ಹೇಳ್ತಾರೆ. ಜಾತಿಗಳಿಲ್ಲೇ ಸುಮ್ಮನೆ ಅವನನ್ನು ಕೆಲಸವನ್ನು ಅವನು ಬೆಳೆದ ಪರಿಸರನ ಗುರುತಿಸೋದಕ್ಕಾಗಲಿ ಜಾತಿಯನ್ನು ಹಿಡಿದು ಬಡ್ದಾಡೋದು ಮೂರ್ಖತನ. ತಮಾಷೆ ಮಾಡ್ಬೇಕು. ನಮ್ಮ ಬೀಚಿಯವರು ಎಲ್ಲ ಜಾತಿಗಳ ಬಗ್ಗೆನೂ ಭಾಳ ಚೆನ್ನಾಗಿ ತಮಾಷೆ ಮಾಡ್ತಿದ್ರು ಅವರು. ಗಂಡಿನ ಬಗ್ಗೆ, ಹೆಣ್ಣಿನ ಬಗ್ಗೆ, ಜಾತಿಗಳ ಬಗ್ಗೆ, ವ್ಯಾಪಾರಿಗಳ ಬಗ್ಗೆ. ಹಾಗೆ ಒಂದು ಯಾವುದೋ ಹತ್ತಿರ ಜನಿವಾರ ಅಂತ ಒಂದು ಊರಿದೆ. ಅಲ್ಲಿ ಬಸ್ಸಲ್ಲಿ ಎಲ್ಲ ಹತ್ತಿದ್ರು. ಜನಿವಾರದವ್ರು ಇಳೀರಿ ಅಂದ್ಬಿಟ್ಟ ಕಂಡಕ್ಟ್ರು. ಎಲ್ಲ ಬ್ರಾಹ್ಮಣರು ಇಳಿದ್ಬಿಟ್ರು ಕೆಳಗಡೆ. ನಮ್ಮೂರಲ್ಲ ಇದು, ನಮ್ಮೂರಲ್ಲ. ಜನಿವಾರ ಅಂತ ಊರ್ರಿ, ಬ್ರಾಹ್ಮಣರಲ್ಲ. ಜನಿವಾರದವ್ರು ಅಂದರೆ ಜನಿವಾರ ಯಾವ ಊರವ್ರು ಅವ್ರು ಇಳೀರಿ ಅಂತ. ಮುಂದೆ ಸ್ವಲ್ಪ ಶಿವದಾರದವ್ರು ಇಳೀರಿ, ಎಲ್ಲ ಲಿಂಗಾಯತ್ ಹೇಳಿದ್ರು. ಮತ್ತೆ ಹತ್ತಿದ್ರು. ಶಿವದಾರ, ಜನಿವಾರ ಅನ್ನೋದು ಊರುಗಳು. ಅದಕ್ಕೆ ನಮ್ಮ ಮಕ್ಕಳು ನಾವು ರಜೆಯಲ್ಲಿ ಎಲ್ಲಿಗೆ ಹೋಗೋಣ ಪುಟ್ಟ, ಅದಕ್ಕೆ ಮಕ್ಕಳು ಹಾಂಗ್ಕಾಂಗ್ ಹೋಗೋಣ, ಥೈಲ್ಯಾಂಡ್ ಹೋಗೋಣ, ದುಬೈ ಹೋಗೋಣ, ಅವೇ ಹೇಳ್ತವೆ. ಎಲ್ಲ ವೇಸ್ಟ್. ಅಲ್ಲಿ ಏನು ದೊಡ್ಡ ಎತ್ತರ ಬಿಲ್ಡಿಂಗ್ಗಳು, ಅವೇ ನೀಟ್ ರಸ್ತೆಯಲ್ಲಿ ನಡೆದ್ರೆ ನೀವು ನಡಿಗೆ ಕಲಿಯಲ್ಲ. ಹೆಜ್ಜೆ ಇಟ್ಟರೆ ಜಾರಿ ಬೀಳ್ತೀವಿ ಅಂತ ಮಕ್ಕಳನ್ನ ಎಚ್ಚರದಿಂದ ನೋಡ್ಕೊಂಡು ನಡೀತಾರೆ. ಆವಾಗಲೇ ಅವ್ರು ನಡಿಗೆ ಕಲಿಯೋದು. ಅದು ಭಾರತದಲ್ಲಿ ಮಾತ್ರ ಸಾಧ್ಯ. ಯಾವನು ಸಿಪ್ಪೆ ಎಸ್ತಿರ್ತಾನೆ, ಯಾವನು ಉಗಿದಿರ್ತಾನೆ. ಅಲ್ಲಿ ಇನ್ನು ಕೆಲವು ರಸ್ತೆಯಲ್ಲಿ ಕುಡಿದು ಮಲಗಿರ್ತಾರೆ. ಅವ್ನು ದಾಟಬೇಕು ತುಳಿಬೇಕು ಅಂತ ಒಂದು ಕನ್ಫ್ಯೂಷನ್ ಶುರುವಾಗ್ತದೆ ನಮಗೆ. ಅವಾಗ ಯಾರನ್ನ ಇವನು ದಾಟ್ಬೇಕಾ ತುಳಿಬೇಕಾರ? ದಾಟಿದ್ರೆ ಆಯುಷ್ ಹೆಚ್ಚಾಕತ್ತಮ್ಮ, ತುಳಿದ್ರೆ ಅವ್ನಿಗೆ ಎಚ್ಚರ ಆಕೈತೆ ನೋಡು, ವಿಚಾರ ಮಾಡು ಅಂತಾರೆ ಅವ್ರು. ತುಳ್ಕೊಂಡು ಹೋಗಲಿ, ಯಾವಾಗ ಎದ್ದು ಹೋಗಲಿ ಸೊಳ ಮಗ ಅಂತ ಮಾತಾಡ್ತಿರ್ತಾರೆ. ಅಂದರೆ ಜೀವನದ ಪ್ರತಿಯೊಂದು ಘಟನೆಗಳನ್ನು ನಾವು ಹಾಸ್ಯವಾಗಿ ತೆಗೆದುಕೊಂಡಾಗ ಬಹಳ ಸಹಿ ಆಗ್ತದೆ. ಅದಕ್ಕೆ ಎಂಥ ಹಳ್ಳಿಯಾಗಿದ್ದರೂ ಸಹಿತ ಜನ ಹಳ್ಳಿಗಳಲ್ಲಿ 100 ವರ್ಷ ಬಾಳ್ತಾರೆ. ಸಿಟಿಯಾಗ ಶುದ್ಧ ಹವೆ, ಫಿಲ್ಟರ್ಡ್ ವಾಟರ್, ಬಾಯ್ಲ್ಡ್ ವಾಟರ್, ಏನು ಆ ಮಿಲ್ಕು ಈ ಮಿಲ್ಕು ಕುಡಿತಾರೆ. ಅಲ್ಲೇ ಡೈರೆಕ್ಟ್ ಹಿಂಗೆ ಹಿಂಡಿಕೊಂಡು ಅಲ್ಲೇ ಕುಡಿತಾರೆ. ಫ್ರಿಜ್ಜಿನಾಗ ಇಡಂಗಿಲ್ಲ, ಬೇಯಿಸಂಗಿಲ್ಲ, ಕಾಯಿಸಂಗಿಲ್ಲ. ಬಿಸಿ ನೀರು ಕುಡೀರಿ ಅಂತೇಳಿ ಹಿಂಗೆ ಮಾಡಿ ಊದ್ಕೊಂಡು ಬಿಸಿ ನೀರು ಕುಡಿತಿರ್ತಾರೆ. ಅವ ಹೇಳಿದೆ, ಎಂಥ ತಣ್ಣ ನೀರಾರು ಕುಡಿಲಿ, ಒಳಗದು ಬಿಸಿ ಆಕೈತೆ, ಹೊರಗೆ ಬರೋದ್ರಾಗ ಅದು ಬೆಚ್ಚಗಾಗಿಬಿಟ್ಟಿರ್ತೈತೆ, ಅನುಭವಿಸಿ ನೋಡ್ಬೇಕಾರೆ ನೀನು ಅಂತ ಹೇಳ್ತಾರೆ. ಒಳಗಡೆನೇ ಒಂದು ಹೀಟ್ರ್ ಇದೆ. ಯಾಕಂದ್ರೆ ಹೊರಗೆ ಬರೋದೆಲ್ಲ ಬೆಚ್ಚಗಿರ್ತೈತೆ, ಅಬ್ಸರ್ವ್ ಮಾಡ್ರಿ ನೀವು.
ಅಂದ್ರೆ ಒಳಗೊಂದು ಹೀಟ್ ಇರ್ಬೇಕಾದ್ರೆ ಮತ್ತು ನಾವು ಬಿಸಿ ನೀರು ಹಾಕಿ ಕುಡಿಬೇಕು. ತಣ್ಣೀರು ಕುಡಿದ್ರೆ ಹೊರಗಡೆ ಬಿಸಿಯಾಗಿ ಬರ್ತದೆ, ಬಿಸಿನೀರು ಕುಡಿದ್ರೆ ಹೊರಗೆ ತಂಪಾಗಿ ಬರ್ತದೇನೋ. ಇದು ಒಂದು ಸಮಸ್ಯೆನೇ ಮನುಷ್ಯನಿಗೆ. ಹೀಗಾಗಿ ನೀವು ಮಕ್ಕಳನ್ನು ಶಾಲೆ ಕಾಲೇಜುಗಳಿಗಿಂತ ಹೆಚ್ಚಾಗಿ ಜನರ ಮಧ್ಯೆ ಬಿಟ್ಟಾಗ ಆ ಮಕ್ಕಳು ಸುಧಾರಣೆ ಆಗ್ತಾರೆ ಸ್ನೇಹಿತರೆ. ನಾನು ಹೇಳೋದಷ್ಟೇ, ಮಕ್ಕಳು ಶಾಲೆ ಮನೆ ಹೋಮ್ವರ್ಕ್, ಶಾಲೆ ಮನೆ ಹೋಮ್ವರ್ಕು, ವರ್ಷಕ್ಕೊಂದು ಗ್ಯಾದ್ರಿಂಗ್ ಅವತ್ತೇ ಕುಣಿತಾರೆ. ಅಲ್ಲಿ ಹಾಡುಗಳಿಗೆ ಸ್ವಂತಿಕೆ ಇಲ್ಲ. ನೀವೇ ಸ್ವಂತ ಒಂದು ನಾಟಕವನ್ನು ಬರ್ಕೊಂಡು ಆಡ್ಕೊಂಬರ್ರಿ ಅಂತ ಹೇಳಬೇಕಾಗಲಿ, ಯಾವುದೋ ಪುಸ್ತಕದಲ್ಲೂ ನಾಟಕ ಕಲೀರಿ ಅಂತ ಹೇಳಬಾರ್ದು. ನೀನೇ ಒಂದು ಹಾಡು ಬರಿ, ನೀನೇ ಒಂದು ನಾಟಕ ಬರಿ, ನೀನೇ ಒಂದು ಜೋಕನ್ನು ಸೃಷ್ಟಿ ಮಾಡು. ಎಲ್ಲೋ ಓದಿದ್ದು, ಪ್ರಾಣೇಶ್ ಹೇಳಿದ್ದು, ಜೋಶಿ ಹೇಳಿದ್ದು, ಮಹಾಮನೆ ಹೇಳಿದ್ದು, ಹಿರಣ್ಯಯ್ಯ ಅವ್ರು ಹೇಳಿದರು, ಬೇಡ ನಿನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಜೋಕ್ ಮಾಡು. ಇದು ಮಕ್ಕಳಿಗೆ ಕ್ರಿಯೇಟಿವಿಟಿಯನ್ನು ಕಲಿಸ್ತದೆ. ಇವತ್ತು ಹೇಗಿದೆ ಅಂದರೆ ಬರೀ ರ್ಯಾಂಕ್, ನಿಮ್ಮ ಮಗ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾನೆ, 97.7 ಮಾರ್ಕ್ಸ್ ಕಾರ್ಡ್, ಅದು ಒಂದೇ ಅವ್ನು ತೋರಿಸೋದು. ಮತ್ತೇನು ಮಾಡ್ತಾನೆ, ಏನೂ ಮಾಡಲ್ಲ. ಅವ್ನು ವರ್ಷಕ್ಕೊಂದು ಸಾರಿ ಎಕ್ಸಾಮ್ ಬರೀತಾನೆ, 97 100 ತೊಗೋತಾನೆ, ಪೇಪರಲ್ಲಿ ಒಂದು ಫೋಟೋ ಬರ್ತದೆ. ರ್ಯಾಂಕ್ ಬರೋನು ಫೋಟೋ ಒಂದೇ ಸಾರಿ ಪೇಪರಲ್ಲಿ ಬರೋದು, ವರ್ಷಕ್ಕೆ ಒಂದೇ ಸಾರಿ. ಮನೆಗೆ ಬಂದಿರತಕ್ಕಂಥ ನೆಂಟರೆದರಿಗೆ ತೋರಿಸೋದು ಒಂದು ಮಾರ್ಕ್ಸ್ ಕಾರ್ಡ್ ಒಂದೇ. ಆದರೆ ನಮ್ಮಂಥ ಓದಲಾರ್ದಂತೆ ಸಾಹಿತ್ಯ ಭಾಷಣ ಮಾಡ್ತೀವಲ್ಲ, ದಿನ ಪೇಪರ್ನಾಗ ಫೋಟೋ. ನಮ್ಮ ತಾಯಿಗೆ ನಿಮ್ಮ ಪ್ರಾಣೇಶನ ಫೋಟೋ ಪೇಪರ್ನೇ ಬಂದ್ರೆ ಅದು ಏನು ದೊಡ್ಡ ವಿಷಯ ಮಾರಾಯ. ನಾಳೆ ಅದ್ರಾಗ ನಾವು ಉಪ್ಪಿಟ್ಟು ತಿಂತೀನಿ ಆ ಪೇಪರ್ನಾಗ, ಅವನ ಮಾರಿ ಮೇಲೆ ಉಪ್ಪಿಟ್ಟು ಹಾಕೊಂಡು ತಿಂತೀನಿ ಅಂತ ಹಾಕಿ. ಅಂದ್ರೆ ಅಷ್ಟು ಸಹಜ ಆಗ್ಯದ. ನಮ್ಮಲ್ಲಿ ಬಂದ್ರೆ ಮಕ್ಕಳದ್ದು ಏನು ಹೇಳಬೇಕು ಅಂತ ಗೊತ್ತಿರೋಂಗಿಲ್ಲ ಅಷ್ಟು. ಯಾರು ಈ ನಾವು ಸೋ ಕಾಲ್ಡ್ ಎಜುಕೇಟೆಡ್ ಫ್ಯಾಮಿಲಿ, ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ ಅಂತ ಏನು ಕರಿತೀವಿ, ಅವ್ರ ಮನೇಲಿ ಮಕ್ಕಳು ಮಾರ್ಕ್ಸ್ ಕಾರ್ಡ್ ಬಿಟ್ಟರೆ ಬೇರೆ ಏನೂ ತೋರಿಸೋಲ್ಲ. ಜೀವನಾನುಭವ ಇಲ್ಲ ಮಕ್ಕಳಿಗೆ. ಜನರ ಜೊತೆ ಒಡನಾಡೋದಿಲ್ಲ, ಯಾವ ಫ್ರೆಂಡನ್ನು ಹೇಗೆ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ಬರೀ ಹೆಸರು ಮಾತ್ರ. ನಮ್ಮಲ್ಲಿ ಯದ್ವಾ ತದ್ವಾ ಹೆಸರು ಹೇಳ್ತೀವಿ. ನಿನ್ನ ಹೆಸರೇನು ಅಂದರೆ ಎದ್ದು ನಿಂತ್ಕೊಂಡು ಸಿದ್ಲಿಂಗ್ರಿ, ನಮ್ಮಪ್ಪ ಪರಶುರಾಮಪ್ಪರೇ, ನಾವು ಬಡಿಗೇರ್ರಿ ಅಂತೇಳಿ ಕುಂದಿರ್ತದ. ಒಂದೇ ಸಲಕ್ಕೆ ಬಯೋಡಾಟ ಕೊಡ್ತಿದ್ದ. ಈಗ ನೋಡ್ರು, ವಾಟ್ ಈಸ್ ಯುವರ್ ನೇಮ್ ಟಕ್ಕಂತ, ಮೈ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ಫಾದರ್ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ 6th ಸ್ಟ್ಯಾಂಡರ್ಡ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಕೇಳಿದವು. ಗಂಡು ಮಾಸ್ತರ ಮೇಡಮ್ ಅಂತಾನೆ ಅವ, ಯಾಕಂದ್ರೆ ಗಟ್ಟಿ ಮಾಡಿಸಿರ್ತಾರಲ್ಲ, ಮೇಡಮ್ ಹೇಳ್ತಾಳೆ, ಅವ ಎಲ್ಲಿಯೋದ್ರೂ ಮೇಡಮ್ಮ ಅಂತಿರ್ತಾನೆ. ಹೌದಾ? ಇದನ್ನು ತಪ್ಪಿಸ್ಬೇಕು ಅಂದರೆ ಮಕ್ಕಳನ್ನ ಮಾಮೂಲು ಜನರ ಜೊತೆಗೆ ಆಡೋದಕ್ಕೆ ಬಿಡ್ರಿ. ಕಾಮನ್ ಸೆನ್ಸ್ ಬೇರೆ, ವಿದ್ಯೆ ಬೇರೆ, ಜೀವನಾನುಭವ ಬೇರೆ. ಈ ಜೀವನಾನುಭವ ಮತ್ತು ಓದಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್, ಒಂದು ಜೋಕ್ ಇದೆ. ಏನಂದರೆ, ಒಬ್ಬ ಗನ್ ತೊಗೊಂಬಂದ. ನಮ್ಮ ಊರಲ್ಲಿ ಹುಲಿ ಬಂದಿದೆ ಕಾಡಲ್ಲಿ, ಆ ಹುಲಿನ ಹೊಡಿಬೇಕು ನಾನು. ಗನ್ ಪ್ರಾಕ್ಟೀಸ್ ಮಾಡಿ ಗನ್ ತಂದ. ಗನ್ ಇಟ್ಕೊಂಡ್ಮೇಲೆ ಲೈಸೆನ್ಸ್ ಮಾಡಿಸ್ಬೇಕು. ಲೈಸೆನ್ಸ್ ಮಾಡಿಸಿದ. ಎರಡನ್ನು ಮನೇಲಿ ಇಟ್ಕೊಂಡು ಕೂತ. ಹುಲಿ ಬರಲೇ ಇಲ್ಲ. ಇವ್ನು ತೊಗೊಂಡದ್ದು ಗೊತ್ತಾಯ್ತೋ ಏನೋ, ಅದು ಏನಾದರೂ ಲಂಚ ಕೊಟ್ಟು ಇಂಥ ಗೌಡ ಬಂದೂಕು ತೊಗೊಂಡನ ಅಂತ ಅದು ಕಾಡಿಗೆ ಹೋಗ್ತಲ್ಲ. ಆದರೆ ಒಂದು 15 ದಿವಸ ಆದಮೇಲೆ ಹುಲಿ ಮತ್ತೆ ಗುರ್ರ ಅನ್ನೋ ಶಬ್ದ ಕೇಳಿಸ್ತು. ಗೌಡ ಹೊರಗಡೆ ಬಂದ, ಕಣ್ಣು ಮುಟ್ಟಲಿಲ್ಲ, ಲೈಸೆನ್ಸ್ ಜೇಬಲ್ಲಿ ಇಟ್ಕೊಂಡು ಹೊಂಟ. ಯಾಕ್ರಿ? ಹುಲಿ ಹೊಡ್ಯಾಕೆ ಹೊಂಟೀನಿ. ಹುಲಿ ಹೊಡ್ಯಾಕೆ ಗನ್ನ? ಲೈಸೆನ್ಸ್ ಐತೆ, ಮತ್ತೇನು ಬೇಡ. ಗನ್ ಬೇಕ್ರಿ ಅದಕ್ಕೆ, ಲೈಸೆನ್ಸ್ ತೋರಿಸಿದ್ರೆ ಸಾಕು ಮರಾಯ. ಹೋದ, ಹುಲಿ ಬಂದು ಮುಂದೆ ಗುರ್ರ ಅಂತ, ಲೈಸೆನ್ಸ್ ಐತೆ, ರೈಫಲ್ ಲೈಸೆನ್ಸ್ ತೊಗೊಂಡಿನಿ, ಗನ್ ಲೈಸೆನ್ಸ್ ತೊಗೊಂಡು. ಹುಲಿ ಓಡ್ತೈತೆ, ಹುಲಿಗೆ ಡಮ್ ಅನ್ನಿಸ್ಬೇಕು. ಹಾಗೆ ನಿಮ್ಮ ಶಾಲೆಯ ಮಾರ್ಕ್ಸ್ ಕಾರ್ಡು, ನಿಮ್ಮ ರ್ಯಾಂಕ್ ಸರ್ಟಿಫಿಕೇಟು, ಅದು ರೆಸೀಟ್, ಅದು ರಸೀದಿ ಮಾತ್ರ. ಆದರೆ ನಿಜವಾದ ಗನ್ ಅಂದರೆ ಜೀವನಾನುಭವ. ಎಲ್ಲಿ ಹೇಗೆ ಬದಬೇಕು, ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಜೀವನಾನುಭವ, ಅದು ಗನ್ನು. ಅದರಿಂದ ಸಮಾಜ ಅಂತಕ್ಕಂಥ ಹುಲಿಯನ್ನು ಪಳಗಿಸೋದಕ್ಕೆ ನಾವು ಸಾಧ್ಯ. ಲೈಸೆನ್ಸ್ ತೋರಿಸಿದರೆ ಹುಲಿ ಹೇಗೆ ಓಡೋದಿಲ್ವೋ ಹಾಗೆ ಮಾರ್ಕ್ಸ್ ಕಾರ್ಡ್ ಒಂದನ್ನೇ ತೋರಿಸಿದರೆ ಜೀವನ ಆಗೋದಿಲ್ಲ. ನಮ್ಮ ಕಡೆ ಭಾಳ ದೊಡ್ಡ ದೊಡ್ಡ ಗೌಡ್ರು ಇರ್ತಾರೆ, ಭಯಂಕರ ಊರು ಅಂಜಿಸ್ಕೊಂತಿರ್ತಾರೆ. ನಾವೆಲ್ಲ ನಮ್ಮ ಶರಣ್ ಅವ್ರ ಪಿಕ್ಚರ್ ನೋಡಿರ್ಬೋದು ನಾವು, ಯಾವುದು ಅಧ್ಯಕ್ಷದಲ್ಲಿ ನಮ್ಮ ಇವರು ಸಾಯಿ ಕುಮಾರ್ ಬ್ರದರ್, ಅವ್ರ ಹೆಸರೇನೋ ಇದೆಲ್ಲ, ರವಿಶಂಕರ್ ಭಾಳ ಚೆನ್ನಾಗಿ ಮೀಸೆ, ಆದರೆ ಒಳಗಡೆನೇ ಅನಿಸ್ತಿರ್ತಾರೆ ಅವ್ರು. ನಮ್ಮಲ್ಲಿ ಅಂತ ಗೌಡ್ರು ಭಾಳ್ರಿ. ಒಬ್ಬ ಗೌಡ, ಗೌಡ್ರ ತೋಳ ಬಂದೈತ್ರಿ ತೋಟದಾಗ, ನಿಮ್ಮ ಗನ್ ತೊಗೊಂಬರ್ರಿ ಹೊಡಿರಿ ಅಂತ. ಗನ್ ತೊಗೊಂಡು ದಬ್ಬ ಪಾಂಟೋಣಿಗೆ ಇಳಿದು ಹೊಡ್ಯಾಕಂತ ಬಂದಾಗ ನಿಂತುಬಿಟ್ಟ ಬಾಗಲ್ದಾಗ. ಹೇಳ್ತೀನಿ ಕರದ ಬಾಯಿಲ್ಲ, ಏನು ತೋಳ ಹುಲಿ ಕೂಡಿ ಬಂದವಂತ ಹೊಡ್ಯಾಕೆ ಹೊಂಟೀನಿ. ಮತ್ತು ಯಾಕೆ ನಿಂತು ಹೋಗ್ರಿ, ನಾಯಿ ಮಕ್ಕೊಂಡೈತೆ, ಅದನ್ನು ಸ್ವಲ್ಪ ದೂರ ಓಡಿಸೋದು. ನಾಯಿಗೆ ಅನ್ಸಕತ್ತೆ ನಾವು ಮನೆ ಬಂದ್ಮೇಲೆ ಏನು ನಾಯಿಗೆ, ನಾಯಿ ಓಡಿಸು, ನಾ ಆಮೇಲೆ ಹೋಗಿ ಹುಲಿ ಹೊಡಿತೀನಿ ಅಂತ. ನಾಯಿಗೆ ಅನ್ಸಾವಿನ ಹುಲಿ ಏನು ಹೊಡಿತೀನಿ ನೀನು? ಹಾಗೆ ನಮ್ಮ ಮಕ್ಕಳನ್ನು ನಾವು ಮನೆ ಒಳಗಡೆ ಬೆಳೆಸಿದರೆ ಅವು ಎಂದೂ ಜೀವನಾನುಭವನ ಕಲಿಯಲ್ಲ. ಬರೀ ಲೈಸೆನ್ಸ್ ಇಟ್ಟುಕೊಂಡು ಓಡಾಡ್ತಾವ, ಬರೀ ಮಾರ್ಕ್ಸ್ ಬಗ್ಗೆ ಹೇಳ್ತಾವೆ. ಜೀವನಾನುಭವ ಪಡಿಬೇಕು ಅಂದರೆ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕು. ಮಕ್ಕಳನ್ನು ಬೇರೆ ಮಕ್ಕಳ ಜೊತೆ ಆಟಕ್ಕೆ ಬಿಡಬೇಕು. ನಾವು ನೋಡಿ, ಇವತ್ತು ನಿಮ್ಮಂಥ ಅಮೇರಿಕಾದಲ್ಲಿರ್ತಕ್ಕಂಥವ್ರಿಗೆ ಭಾಷಣ ಮಾಡ್ತಿದ್ದೀವಿ. ಇದೇ ನಾನು ಯಾವುದೋ ಒಂದು ದೊಡ್ಡ ಶಾಸ್ತ್ರವನ್ನು ಓದ್ಕೊಂಡಿದ್ರೆ ನೀವು ಇಷ್ಟು ಜನ ಆನ್ಲೈನ್ನಲ್ಲಿ ಕೇಳ್ತಿರಲಿಲ್ಲ. ಅಯ್ಯೋ ನಾವು ಓದ್ತೀವಿ ಬಿಡು ಅಂತಿದ್ರಿ. ಆದರೆ ಜೀವನಾನುಭವ ಏನಿದೆ, ಇವತ್ತು
ಇಡೀ ಕರ್ನಾಟಕದಾದ್ಯಂತ ಉತ್ತರ ಕರ್ನಾಟಕದ ಕಲಾವಿದರು ಹಾಸ್ಯಕ್ಕೆ ತುಂಬ ಬೆಲೆ ಇದೆ. ಇಂಥ ಕೊರೋನಾ ಪೀರಿಯಡ್ನಲ್ಲಿ ಸಂಗೀತ ಕಾರ್ಯಕ್ರಮ, ಪುರಾಣ ಹರಿಕಥೆಗಳು ಕೆಲವು ಊರುಗಳಲ್ಲಿ ಏರ್ಪಡಿಸಿದರೆ ಸಂಗೀತಕ್ಕೆ ಕೆಲವರೇ ಕೇಳ್ತಾರೆ. ಸಂಗೀತ ಆಸಕ್ತಿ ಇರೋರು ಮಾತ್ರ. ಆದರೆ ಹಾಸ್ಯ ಎಲ್ಲರನ್ನೂ ಗಮನ ಸೆಳೀತದೆ, ಎಲ್ಲರೂ ಬಂದು ಕೂಡ್ತಾರೆ. ಹಾಸ್ಯರಸದ ವೈಶಿಷ್ಟ್ಯ, ರಸಗಳ ರಾಜ ಹಾಸ್ಯ, ಶೃಂಗಾರ ಮತ್ತು ಹಾಸ್ಯ. ಒಂದಾನೊಂದು ಕಾಲದಲ್ಲಿ ಹಾಸ್ಯ ಶೃಂಗಾರಕ್ಕೆ ಸೀಮಿತವಾಗಿತ್ತು, ಬೆಡ್ರೂಮ್ನಲ್ಲಿ ಮಾತ್ರ ಹಾಸ್ಯ ಮಾಡಬೇಕು ಅಂತ. ಆದರೆ ಇವತ್ತು ಹಾಸ್ಯವನ್ನು ಸಾರ್ವತ್ರಿಕಗೊಳಿಸಿದರು. ಟಿ ಪಿ ಕೈಲಾಸಂ ಅಂತವರು, ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವರು ಹಾಸ್ಯವನ್ನು ಸಾರ್ವತ್ರಿಕಗೊಳಿಸಿದ್ರಿಂದ ಹಾಸ್ಯ ಅದ್ಭುತವಾಗಿ ಮನಗಳನ್ನು, ಜನಗಳನ್ನು, ಜಗತ್ತಿನ ಆಚೆಗೆ ಇರತಕ್ಕಂಥವ್ರನ್ನ, ಜಗತ್ತಿನ ಸುತ್ತಮುತ್ತ ಇರ್ತಕ್ಕಂಥ, ನೋಡಿ ನಮಗೂ ನಿಮಗೂ 24 ಗಂಟೆ ವ್ಯತ್ಯಾಸ ಇದೆ. ನಿಮ್ಮ ರಾತ್ರಿ, ನಮ್ಮ ಹಗಲು. ನೀವು ಆನಂದ ಊಟ ಮಾಡಿ ಮಲಗಿರ್ತೀರ, ನಾವೆದ್ದು ಆಫೀಸಿಗೆ ಹೋಗ್ತಿರ್ತೀವಿ. ಎಲ್ಲರೂ ಅಂದ್ಕೋತಾರೆ ಬೆಳಗ್ಗೆ ಎದ್ದು, ಅಯ್ಯೋ ನಮ್ಮ ಅಣ್ಣ ಅಮೇರಿಕಾದಲ್ಲಿದ್ದಾನೆ, ಪುಣ್ಯವಂತ, ಈಗ ಮಲಗಿರ್ತಾನೆ ನೋಡು. ಯಾಕಂದ್ರೆ ಬೆಳಗ್ಗೆ 10ವರೆಗೂ ಆಫೀಸ್ ಹೋಗ್ಬೇಕು, ಅಲ್ಲಿ ರಾತ್ರಿ 10 ಆಗಿರ್ತದೆ. ತಿರ್ಗಿ ಅವ್ನು ರಾತ್ರಿ ಬಂದಾಗ ಅವನು ಎದ್ದು ಹೋಗ್ಬೇಕಾರೆ, ಅಯ್ಯೋ ನಮ್ಮ ಅಣ್ಣ ಇಂಡಿಯಾದಲ್ಲಿ ಮಲಗಿರ್ತಾನೆ, ನಾನಿಲ್ಲಿ ಆಫೀಸಿಗೆ ಹೋಗ್ಬೇಕಲ್ಲ ಅಂದ್ಕೋತಾರೆ. ಹೌದಾ? ಅಂಥ ಒಂದು ನಾನು ಅಮೇರಿಕಕ್ಕೆ ಬಂದಾಗೆ ಈ ಜೆಟ್ ಲ್ಯಾಗ್ ಅಂತ ಕರಿತೀರಿ ನೀವು, ಫ್ಲೈಟಿಂದ ಬಂದಾಗ. ನಾನು ಅಮೇರಿಕನ್ ಬಂದಮೇಲೆ ಈ ಜೆಟ್ ಲ್ಯಾಗ್ ಆ ಟೈಮಿಗೆ ನಿದ್ದೆ ನನಗೇನಂಗೆ ಅನ್ನಿಸ್ಲೇ ಇಲ್ಲ. ಏನಪ್ಪ ಇದು ಕಾಮನ್. ಅಲ್ಲಿ ಹೋದರೆ ಅಲ್ಲಿ ರಾತ್ರಿ ಮಲಗ್ತಿದ್ದೆ. 1-2 ದಿವಸ ಸ್ವಲ್ಪ ಕಣ್ಣು ಉರಿದಂಗಾಗಿ ಪ್ರಾಬ್ಲಮ್ ಆಯ್ತಾಗಲಿ, ಆಮೇಲೆ ಏನೂ ಪ್ರಾಬ್ಲಮ್ ನಮಗೆ ಅನ್ನಿಸ್ಲಿಲ್ಲ. ಅದಕ್ಕೆ ಜೆಟ್ ಲ್ಯಾಗ್ ಆಗುತ್ತೆ. ಕೆಲವರು 3-4 ದಿನ ಹೊರಗಡೆ ಬಂದರೆ ಜೆಟ್ ಲ್ಯಾಗ್ ಅಮ್ಮ, ನಾನು ಜೆಟ್ ಲ್ಯಾಗ್ ಬಾಡಿ ಸ್ಟಿಫ್ ಆಗಿ ಇಟ್ಕೊಂಡ್ರೆ, ನಾವು ಅವಶ್ಯಕತೆಗಿಂತ ಹೆಚ್ಚು ನಿದ್ದೆಯನ್ನು ಯಾರು ಮಾಡ್ತಾರೋ ಅವರಿಗೆ ದೇಹದಲ್ಲಿ ಫ್ಯಾಟ್ ಸೇರುತ್ತೆ. 7 ಗಂಟೆ 8 ಗಂಟೆವರೆಗೂ ನಿದ್ದೆ ಸಾಕು. ಆರೋಗ್ಯವಂತ ಮನುಷ್ಯನಿಗೆ 6 ಗಂಟೆಯ ನಿದ್ದೆ ಸಾಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಯೋಗ, ಜೂನ್ 20 ಯೋಗ ಡೇ. ಅವತ್ತು ಸೇರಬೇಕು ನೀವು ಫ್ರೀಡಮ್ ಪಾರ್ಕಲ್ಲಿ, ಗ್ರೌಂಡ್ಗಳಲ್ಲಿ ಎಲ್ಲ ಜನ ಸೇರ್ತಾರೆ. ಯೋಗ ಮಾಡೋಕ್ಕಲ್ಲ, ಯಾವ ಹೀರೋಯಿನ್ ಬಂದಿದ್ದಾಳೆ ಅಂತ ನೋಡೋಕ್ಕೆ. ಸಂಗೀತ ಬಿಜಲಾನಿ ಹೆಚ್ಚಾಗಿ ಬರೋದು, ಆಕೆ ಯೋಗ ಮಾಡ್ತೈತೆ, ಇವ್ರು ಮಾಡೋದೇ ಅಲ್ಲ ಅಂತ ಆಕೆ ನೋಡ್ತೈತೆ. ಶಿಲ್ಪಾ ಶೆಟ್ಟಿ, ಇವರೆಲ್ಲ ಯೋಗ ಮಾಡೋದು ಬರೀ ನೋಡೋದು. ನಾವು ನೋಡ್ತೀವಿ ನಮ್ಮ ಪತಂಜಲಿ ಯಾರು ರಾಮದೇವ ಬಾಬಾ ಅವರು ನೋಡಿ ಕೈಯಲ್ಲಿ ನಡೀತಾರೆ. ಅವರು ಕಾಲಲ್ಲಿ ನಾವು ನೋಡಿದ್ರೆ ಕೈಯಲ್ಲಿ ನಡೀತಾರೆ, ಹೊಟ್ಟೆನ ಗರಗರ ಅಂತ ತಿರುಗಿಸ್ತಾರೆ. ಅವ್ರದ್ದೇನು ದಾಡಿ, ಎಂತೆಂಥ ಕಾರ್ಯಕ್ರಮಗಳಲ್ಲಿ ಹೋಗ್ತಾರೆ, ಎಷ್ಟು ಯೋಗಾಸನ ಮಾಡ್ತಾರೆ. ಯಾವ ಔಷಧಿ ಬೇಡ, ನಾವು ಯೋಗ ಮಾಡೋದಿಲ್ಲ. ಜೂನ್ 20 ಇವತ್ತು ಯೋಗ ಮಾಡಬೇಕು. ಎಲ್ಲಿ ಯೋಗ ಮಾಡ್ತೀವಿ? ಬಂದು ಕೂಡ್ತೀವಿ, ಬರೀ ಆ ಸಿನಿಮಾ ನಟಿಯರನ್ನ ನೋಡ್ತಾ ಭಾಳ ಚೆನ್ನಾಗಿ ಮಾಡ್ತಾಳೆ, ಭಾಳ ನೀ ಮಾಡೋ ಬಡ್ಡಿ ಮಗನೇ, ಇಲ್ಲ ಅವಳು ಚೆನ್ನಾಗಿ ಮಾಡ್ತಾಳೆ, ಅವಳು ನೋಡೋಕ್ಕೆ ಬಂದಿದ್ದೀನಿ ನಾನು. ಅದಕ್ಕೆ ಎಲ್ಲ ಈ ದೇಶದಲ್ಲಿ ಹುಟ್ಟಿದೆ. ಈ ದೇಶದಲ್ಲಿ ಹುಟ್ಟಿದ್ದೇ ಎಲ್ಲ ದೇಶಗಳಿಗೆ ನಾವು ಹಂಚಿದ್ದೀವಿ. ಒಂದು ಜ್ಞಾನ ಇರ್ಬೋದು, ಆಟಗಳಿರ್ಬೋದು, ಪಾಠಗಳಿರ್ಬೋದು. ಪಾಠಗಳು ಮಾತ್ರ ಅಲ್ಲಿಂದ ಬಂದು. ಲಾರ್ಡ್ ಮೆಕಾಲೆ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಇಂಗ್ಲೀಷ್ಮಯ ಮಾಡಿದ್ರಿಂದ ನಮ್ಮ ಮಕ್ಕಳಿಗೆ ಏನೂ ಗೊತ್ತು, ಎಲ್ಲ ಅಲ್ಲಿಂದನೇ ಬರಬೇಕು ಅಂತ ತಿಳ್ಕೊಂಬಿಟ್ಟಿದ್ವಿ. ಆದರೆ ಇತ್ತೀಚೆಗೆ ಸ್ವಲ್ಪ ಪುರಾಣ, ಭಾಗವತ ಇವುಗಳೆಲ್ಲ ಓದ್ತಾರೆ. ಮೊರ್ಯಾಲಿಟಿ ಅಂತೂ ಶಾಲೆಗಳಲ್ಲಿ ಹೇಳೋ ಹಾಗೇ ಇಲ್ಲ. ರಾಮಾಯಣ ಮಹಾಭಾರತಗಳು ಕಮ್ಯುನಲ್ ಅಂತಾರೆ. ಅವೆಲ್ಲ ಒಂದು ಧರ್ಮಕ್ಕೆ ಸೇರಿದ್ದು, ಇಡೀ ಮಾನವ ಕುಲಕ್ಕೆ ಸೇರಿದ್ದು. ಭಗವದ್ಗೀತೆ ಅಂತೂ ಇಡೀ ಮಾನವ ಜನಾಂಗಕ್ಕೆ ಸೇರಿದ್ದು ಸ್ನೇಹಿತರೆ. ಅದನ್ನು ಆ ಜನ ಓದ್ತಾರೆ. ಇಲ್ಲಿ ನಾವು ವಿವೇಕಾನಂದ ಆಶ್ರಮದ ಜನರನ್ನು ನೋಡ್ತೀವಿ. ಅವರು ತಲೆ ಬೋಳಿಸ್ಕೊಂಡು, ಕಾವಿ ಉಟ್ಕೊಂಡು ರಸ್ತೆಗಳಲ್ಲಿ ಅವರು ಕೃಷ್ಣನ ಕಥೆ, ರಾಮನ ಕಥೆಗಳನ್ನ ಹೇಳ್ತಾ ಭಗವದ್ಗೀತೆ ಪ್ರತಿಗಳನ್ನು ಉಚಿತವಾಗಿ ಹಂಚ್ತಿದ್ರೆ, ಇಲ್ಲೇ ಹುಟ್ಟಿ ಬೆಳೆದಂಥ, ರಾಮನ ಭೂಮಿಯಲ್ಲಿ ಹುಟ್ಟಿ ಬೆಳೆದಂಥ ನಾವು ಅವ್ರ ಮುಂದೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಅವ್ರು ನೋಡ್ತಾ ನಿಂತಿರ್ತೀವಿ. ಅವರ ಭೋಗ ಜೀವನ ಬೇಜಾರಾಗಿ ಇಲ್ಲಿ ಬಂದಾರೆ, ಯೋಗ ಹಿಡಿದಾರೆ. ನಾವು ಯೋಗವನ್ನು ಬಿಟ್ಟು ಅವರಂತೆ ಭೋಗವನ್ನು ಅನುಭವಿಸ್ಬೇಕು ಅಂತ ಹೇಳ್ತೀವಿ. ಯೋಗವೋ ಭೋಗವೋ ಅಂತ ನೋಡ್ಕೋಬೇಕು. ಅದಕ್ಕೆ ನಗುವುದು ಒಂದು ಯೋಗ ಅಂತಿದ್ರು ಬೇಂದಿಯವರು. ಎಲ್ಲರಿಗೂ ನಗು ಬರೋಂಗಿಲ್ಲ, ಸಾಮಾನ್ಯರಿಗೆ ನಗು ಸಾಧ್ಯವೇ ಇಲ್ಲ. ನಾವು ಯಾವಾಗಲೂ ತಮಾಷೆ ಮಾಡ್ತಿರ್ತೀವಿ. ನಾವು ನಗಿಸ್ದೇ ಇರ್ತಕ್ಕಂಥವ್ರು 3 ಜನ ಇಂಡಿಯಾದಲ್ಲಿ: ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ದೇವೇಗೌಡರು. ನಮ್ಮ ಮುಖಾಮುಖಿಯವರು ಎಲ್ಲೂ ಕೂತಿಲ್ಲ ಇವತ್ತಿನವ್ರಿಗೂ. ಯಾಕಂದ್ರೆ ಅವ್ರು ಕೂಡೋದು ಬೇಡ ಅಂತೀವಿ ನಾವು. ನಮಗೆ ಕಾರ್ಯಕ್ರಮದಲ್ಲಿ ನಗೋರು ಬೇಕು. ನಾವು ನಗ್ತೀವಿ ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅನ್ನೋರನ್ನ ನಾವು ಬನ್ನಿ ಅಂತೀವಿ. ನೀವು ನಗಿಸ್ತೀರಂತೆ, ನಾವು ಬರ್ತೀವಿ ನೋಡೋಣ, ಬರಬೇಡಿ ಅಂತೀವಿ ನಾವು. ಚಾಲೆಂಜ್ ಮಾಡಿ ನಮ್ಮನ್ನು ಹೆಂಗೆ ನಗಿಸ್ತೀರಿ ಅಂತ ಬರೋರಿಗೆ ನಾವೆಂದೂ ನಗಿಸೋಕ್ಕಾಗಲ್ಲ. ನಗಬೇಕು ಅಂತಲೇ ಬಂದಿದ್ದೀವಿ ಅಂದರೆ ನಾವು ಗಂಟೆಗಟ್ಟಲೆ ನಗಿಸೋದಕ್ಕೆ ಸಿದ್ಧ. ನಮ್ಮ ಹಿಂದೆ ದೊಡ್ಡ ಪರಂಪರೆ ಇದೆ. ನಮ್ಮ ಗುರುಗಳ ಬೀಚಿ ಅಂಥವರು 62 ಕಾದಂಬರಿಗಳನ್ನು ಬರೆದರು. ಮತ್ತು ಇಂಪಾರ್ಟೆಂಟ್ 62 ಕಾದಂಬರಿಗಳನ್ನು ಬರೆದರು. ನಾನು ಅವನ್ನೆಲ್ಲ ಓದಿ ಈ ಹಾಸ್ಯದ ಫೀಲ್ಡಿಗೆ ಬಂದೆ. ನಮ್ಮ ಬೀಚಿಯವರ ಸಾಹಿತ್ಯದಲ್ಲಿ ನಾನು ತುಂಬ ಇಷ್ಟಪಟ್ಟದ್ದು ಏನು ಅಂದರೆ, ಅವರ ಕಾದಂಬರಿಗಳು ಈಗ 40 ವರ್ಷದ ಹಿಂದೆ, ಅವರು 70 ವರ್ಷಗಳಿಂದ ಬರೆದದ್ದಾದರೂ ಇವತ್ತಿಗೂ ಪ್ರಸ್ತುತ. ಅವರು ಹೇಳ್ತಿದ್ದು ಒಂದು ಏನು ಅಂದರೆ, ಪ್ರೊಫೆಷನ್ನಿಗೆ ತಕ್ಕ ಮಾತಾಡ್ತೀವಿ ನಾವು. ನಮ್ಮ ವೃತ್ತಿ ಯಾವುದೋ ಆ ಭಾಷೆಯನ್ನು ಮಾತಾಡ್ತೀವಿ. ಅವ್ರ ಮಾತು ಕೇಳಿದ ತಕ್ಷಣ ಇವರು ಇದೇ ಜಾತಿಯವರು, ಇದೇ ಧರ್ಮದವರು,
ಇದೇ ಪ್ರೊಫೆಷನ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಹೇಗೆ ಅಂದರೆ ಅವ್ರ ಮಾತುಗಳಲ್ಲಿ ಅವ್ರ ಪ್ರೊಫೆಷನ್ ಬರುತ್ತೆ, ಅವ್ರ ಉದ್ಯೋಗ ಬರುತ್ತೆ, ಒಂದೊಂದು ಸಾರಿ ಜಾತಿ ಬರುತ್ತೆ. ಈಗ ಕೊರೋನಾ ಬಂದುದರಿಂದ ಬ್ರಾಹ್ಮಣರ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಹೆಚ್ಚಾಗುತ್ತೆ ಮಾಡ್ತಿದ್ದಾರೆ. ಪುರೋಹಿತರು ಕರೆಸಿದ್ವಿ, ಭಟ್ರನ್ನ ಕರೆಸಿದ್ವಿ, ಐನೋರನ್ನ ಕರೆಸಿದ್ವಿ, ಆಚಾರನ ಕರೆಸಿದ್ವಿ ಅಂತಾರೆ. ಆದರೆ ಆ್ಯಕ್ಚುಲಿ ಪುರೋಹಿತರ ಮನೆಗಳಲ್ಲಿ ಅವ್ರ ಮಕ್ಕಳೇ ಸಂಧ್ಯಾ ವಂದನೆ ಮಾಡ್ತಿಲ್ಲ ಇವತ್ತು. ಯಾಕೆ ಅಂದರೆ ಹೇಳಿದ್ನಿ ಶಾಸ್ತ್ರ ಕೇಳಿದ್ರು, ಏನೋ ರಾಮ ಕೃಷ್ಣ ನರಸಿಂಹ ಏನೋ ಸಂಧ್ಯಾ ವಂದನೆ ಬಿಟ್ಟಿರಿ. ಅಪ್ಪಾಜಿ ಕೊರೋನಾಕ್ಕೂ ಸಂಧ್ಯಾ ವಂದನೆ ಏನು ಸಂಬಂಧ? ಅದನ್ನು ಮಾಡಿದ್ರೆ ಸರ್ ನಿಮ್ಗೆ ಕೊರೋನಾ ಬರಲ್ಲ. ಕೊರೋನಾದಲ್ಲಿ ಏನು ಹೇಳ್ತಾರೆ? ಮೂಗು ಮುಟ್ಕೋಬೇಡಿ, ಬಾಯಿ ಮುಟ್ಕೋಬೇಡ್ರಿ, ಕಿವಿ ಮುಟ್ಕೋಬೇಡ್ರಿ, ಕೈಗಳನ್ನ ಸದಾ ತೊಳಿತೀರ್ರಿ, ಇಲ್ಲೇ ಒಂದು ನಲ್ಲಿ ಮಾಡ್ಕೊಳ್ರಿ, ತಲೆ ಮೇಲೆ ಟ್ಯಾಂಕ್ ಇಟ್ಕೊಳ್ರಿ, ಕೈ ತೊಳಿತಾನೆ ಅಡ್ಡಾಡ್ರಿ, ಹೀಗೆಲ್ಲ ಹೇಳ್ತಾರೆ. ಸಂಧ್ಯಾ ವಂದನೆಯಲ್ಲಿ ಏನು? ಮೂಗು ಮುಟ್ಕೋಬೇಕು, ಕಿವಿ ಮುಟ್ಕೋಬೇಕು, ಬಾಯಿ ಮುಟ್ಕೋಬೇಕು. ಕೊರೋನಾ ಜಾಸ್ತಿ ಆಗುತ್ತೆ. ಹಿಂಗಾಗಿ ನಮ್ಮಲ್ಲಿ 6-7 ತಿಂಗಳಿಂದ ಭಾಳ ಜನ ಸಂಧ್ಯಾ ವಂದನೆ ಮಾಡಿಲ್ಲ. ಯಾಕೆಂದರೆ ಎಲ್ಲ ಮುಟ್ಕೋಬೇಕಾಗತ್ತೆ. ಅವ್ರನ್ನ ಎಂದು ಕೊರೋನಾ ಹೋಗುತ್ತೋ ಆವತ್ತು ಮುಟ್ಕೋತೀವಿ, ಹಿಂಗೆ ರೆಸ್ಟ್ ತಗೋತಿದ್ದಾರೆ. ಇದು ಮಾತಿನಲ್ಲೂ ಕೂಡ ವ್ಯಕ್ತವಾಗುತ್ತೆ. ಈ ಯಾವ ವೃತ್ತಿ ಮಾಡ್ತಿರ್ತಾರೋ ಅವ್ರ ಬೈಗಳಲ್ಲಿ ಅದೇ ವೃತ್ತಿ ಬರುತ್ತೆ. ಆ ವೃತ್ತಿಯಿಂದಲೇ ಅವ್ರು ಹಿಡ್ಕೊಂಡು ಬೈತಿರ್ತಾರೆ. ಒಬ್ಬ ಶೆಟ್ರು, ವೈಶ್ಯ ಫ್ಯಾಮಿಲಿ, ವ್ಯಾಪಾರವೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರು ತಮ್ಮ ಮಗುವಿಗೆ ಒಂದು ಗೊಂಬೆಯನ್ನು ಕೊಡಿಸಿದ್ರು. ಆ ಮಗು ಸಾಯಂಕಾಲ ಅವ್ರ ತಂದೆ ಅಂಗಡಿಯಿಂದ ಬರೋದ್ರೊಳಗಡೆ ಆ ಗೊಂಬೆಯನ್ನು ಮುರ್ಕೊಂಡ್ಬಿಟ್ಟಿದ್ರು. ಭಾಳ ಸಿಟ್ಟು ಬಂತು ಶೆಟ್ಟರಿಗೆ. ಬೆಳಿಗ್ಗೆ ಕೊಡಿಸಿದ ಗೊಂಬೆ ಮುರ್ಕೊಂಡೆಲ್ಲೋ ಏನು ಬಂತಪ್ಪ ಲಾಭ ಅಂತ ಕೇಳಿದರು. ಯಾಕೆಂದರೆ ಅವ್ರು ಯಾವಾಗಲೂ ಲಾಭ ನಷ್ಟದ ಯೋಚನೆಯನ್ನೇ ಮಾಡೋರು. ಅವ್ರ ಅಂಗಡಿಗಳಲ್ಲಿ ಶುಭ ಲಾಭ, ನಷ್ಟ ಲಾಭ ಈ ಥರ ಎಲ್ಲ ಬರೆಸಿರ್ತಾರೆ. ಗೊಂಬೆ ಮುರ್ಕೊಂಡೋದಕ್ಕೆ ಅವ್ನು ಬೈದದ್ದು ಅದೇ ಶಬ್ದದಿಂದ, ಗೊಂಬೆ ಮುರ್ಕೊಂಡಲ್ಲಪ್ಪ ಮುಂಜಾನೆ ಕೊಡಿಸಿದ್ದು, ಏನು ಬಂತಪ್ಪ ಲಾಭ. ಓಕೆ. ಇನ್ನು ಮೇಷ್ಟ್ರ ಮಕ್ಕಳು, ಪೊಲೀಸರ ಮಕ್ಕಳು, ಇವರೆಲ್ಲ ಏನು ಬೈತಾರೆ? ಪೊಲೀಸರ ಮಕ್ಕಳು ಗೊಂಬೆ ಮುರ್ಕೊಂಡಪ್ಪ ಗೊಂಬೆ ಒದ್ದು ಒಳಗೆ ಹಾಕ್ಬೇಕು ನೋಡಲಿ ನಿನ್ನ. ನೋಡಿ, ಅವ್ರ ಬಾಯಲ್ಲಿ ಮಗು ಆದರೂ ಕೂಡ ಅವ್ನು ಒದ್ದೊಳಗೆ ಹಾಕಬೇಕು ಅಂತ ಅವ್ನು ಬೈನರು. ಅದು ಐಡಿಯಾ ಇಲ್ಲ. ಅದನ್ನು ತಪ್ಪು ಮಾಡಿದಾನೆಂದರೆ ಅವನ್ನ ಒದ್ದು ಒಳಗೆ ಹಾಕಬೇಕು ಅಂತಲೇ ಅಂತಾರೆ. ಹಾಗೆ ಇಂಜಿನಿಯರ್ ಮಕ್ಕಳು ಗೊಂಬೆ ಮುರಿದ್ರೆ, ಇಂಜಿನಿಯರ್ ಬಂದ ಮುರ್ಕೊಂಡಪ್ಪ ಗೊಂಬೆ ಜೋಡಿಸೋದನ್ನು ಮತ್ತೆ ಫೆವಿಕಾಲ್ ಅದು ಹಚ್ಚು, ಒಂದು ಬ್ಯಾಂಡೇಜ್ ಸುತ್ತದಕ್ಕೆ, ಹುರ್ಕೊಂಡು ಸುತ್ತು, ಮಳೆ ಬಡಿ, ರೆಡಿ ಮಾಡೋದನ್ನು ಇಂಜಿನಿಯರ್. ಅದೇ ಡಾಕ್ಟ್ರ್ ಮಕ್ಕಳು ಗೊಂಬೆ ಮುರ್ಕೊಂಡ್ರೆ, ಡಾಕ್ಟ್ರ್ ಬಂದರು ಮನೆಯಿಂದ, ಸ್ಟೆಥೋಸ್ಕೋಪ್ ತೆಗ್ದಿದ್ದಾಗೆ ಮಗ ಅಪ್ಪ ಗೊಂಬೆ ಮುರಿದೋಯ್ತು ಅಂತ ಹೇಳ್ದೆ. ಮುರ್ಕೊಂಡ್ಯಾ, ಆಪ್ರೇಷನ್ ಮಾಡೋದಕ್ಕೆ ಬ್ಯಾಂಡೇಜ್ ಹಾಕು, ಅಟ್ಯಾಚ್ ಮಾಡೋದನ್ನು, ಮುರಿತಂತ ಒಗಿಬೇಡ, ರಿಪೇರಿ ಮಾಡಿ ರೆಡಿ ಮಾಡ್ಬೇಕು ಅದನ್ನು. ಅವ್ರ ಬಾಯಲ್ಲಿ ಮತ್ತೆ ಬ್ಯಾಂಡೇಜು, ರಿಪೇರಿ ಮಾಡು, ಫೆವಿಕಾಲ್ ಹಾಕು, ಇದೇ ಶಬ್ದ ಬರ್ತದೆ. ಹಾಗೆ ಟೀಚರ್, ಮೇಷ್ಟ್ರ ಮಕ್ಕಳು ಗೊಂಬೆ ಮುರ್ಕೊಂಡ ಮಾಸ್ತರ್ ಮಗ ಬಂದವನ, ನಿನಗೆಂದು ಬುದ್ಧಿ ಬರ್ತೈತಲ್ಲ ಅಪ್ಪ, ಕೊಡಿಸಿದ್ದೆಲ್ಲ ಹಿಂಗೆ. ಶಾಲೆ ಮಾಸ್ಟ್ರ್ ಏನಂತ ಶಾಲೆ ಮಾಸ್ಟ್ರದ್ದು ಏನು ಉದ್ದೇಶ ಅಂದ್ರೆ ತನಗೇನು ಬರ್ತದೋ ಅದನ್ನು ಹೇಳ್ಬೇಕು ಅವನು. ಯಾರು ಮೇಷ್ಟ್ರುಗಳು ತನಗೇನು ಬರ್ತೋ ಅದೇ ಉತ್ತರ ಕೊಡಬೇಕು, ಬೇರೆಯವ್ರು ಕೊಡೋಂಗಿಲ್ಲ. ಆದರೆ ಮಾಸ್ತರ್ ಏನಂತಾನಂದ್ರೆ, ಮುಂಜಾನೆ ಕೊಡಿಸಿದ ಗೊಂಬೆ ಮುರ್ಕೊಂಡೆ, ಯಾರು ಕಲಿಸಿದ್ರಲ್ಲ ನಿನಗಿದನ್ನು? ಯಾಕೆ? ಟೀಚರ್ ಅವ. ಯಾರು ಕಲಿಸಿದ್ರೆ ಮಾತ್ರ ಇಂಥ ವಿದ್ಯೆ ಬರ್ತಾವ ಅನ್ನೋದು ಅವನ ತಲೆಯಾಗ. ಇದೆಲ್ಲ ಆತು. ಕೊನೆಯದು ಬ್ರಾಹ್ಮಣರದ್ದು ಆಚಾರ, ಪುರುಷೋತ್ತಮ ಆಚಾರ. ಪೂಜಾ ಮುಗಿಸ್ಕೊಂಡು ಸಿಟ್ಟಿಗೆ 12-1 ಬಿಸಿಲಾಗಿ ಹಸಿದು ಒಳಗೆ ಬಂದರು. ಮಗ ಗೊಂಬೆ ಮುರ್ಕೊಂಡ್ಬಿಟ್ಟಿದ್ದ. ಮುಂಜಾನೆ ಕುಡಿಸಿದ ಗೊಂಬೆ ಮುರ್ಕೊಂಡೆ, ಉಂಡದ್ದಲ್ಲ ತಿಂದದ್ದಲ್ಲ. ಏನಪ್ಪ ಇದು? ಯಾಕಂದರೆ ಬ್ರಾಹ್ಮಣರು ಯಾವಾಗಲೂ ಊಟ ಚಲೋ ಆತಂದ್ರೆ ಆನಂದ ಅವರಿಗೆ. ಉಂಡದ್ದಲ್ಲ ತಿಂದದ್ದಲ್ಲ, ಗೊಂಬೆ ಮುರ್ಕೊಂಡ್ಬಿಟ್ಟಲ್ಲೋ ಅಂತ ಬೈದ್ರಂತೆ ಸ್ನೇಹಿತರೆ. ಅದಕ್ಕೆ ಎಲ್ಲ ಯಾಕೆ ಧರ್ಮದವ್ರನ್ನ ನಾವು ಸ್ನೇಹಿತರನ್ನು ಮಾಡ್ಕೋಬೇಕು, ಎಲ್ಲ ವರ್ಗದವ್ರನ್ನ, ಎಲ್ಲ ಉದ್ಯೋಗಿಗಳು ನಮ್ಮ ಸ್ನೇಹಿತರಾಗಿರಬೇಕು ಅಂದರೆ ಜೀವನಾನುಭವ. ನಾವು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀವಿ, ನಾವು ಸಾಫ್ಟ್ವೇರು ಅದೊಂದೇ ಲೋಕದ ನಮ್ಮ ಪರಿಚಯ ಇರ್ತದೆ. ಆದರೆ ಬಡಗಿಂದು ಅತಂದೇ ಆದಂಥ ಒಂದು ಕೌಶಲ್ಯ ಇದೆ, ಕುಂಬಾರದ ಯಾವುದೇ ಕೌಶಲ್ಯ ಇದೆ. ಈಗ ಅವೆಲ್ಲ ನಾವು ರೆಡಿಮೇಡ್ ಸಾಮಾನುಗಳು ತೊಗೊಳೋದಕ್ಕೆ ಕುಂಬಾರಿಕೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಗಡಿಗೆ ಹೇಗೆ ರೆಡಿ ಆಗ್ತದೆ, ಆ ಮಣ್ಣನ್ನು ಹೇಗೆ ತುಳಿತಾರೆ. ಭಕ್ತ ಕುಂಬಾರ ಸಿನಿಮಾ ನೋಡಿದಾಗ ಆ ಸಿನಿಮಾ ನೋಡಿ ಬಂದು ನಾವು ನಿಜವಾದ ಕುಂಬಾರ ಮನೆಗೆ ಹೋಗಿದ್ವಿ. ಇದು ಸಿನಿಮಾದಲ್ಲಿ ಮಾತ್ರ ತೋರಿಸಿದಾರೋ ಇದು ನಿಜವಾಗಿ ಮಾಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಗಾಲಿ ತಿರುಗಿಸೋದು, ಆ ಮಣ್ಣು ಹದಾಗೋದು, ಅದು ಮೇಲಿಟ್ಟಾಗ ಕೊಡದ ಆಕಾರ ಆಗೋದು, ಅದನ್ನೆಲ್ಲ ನೋಡಿ ಆಶ್ಚರ್ಯ ಆಯಿತು. ಇಂಥದ್ದನ್ನು ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸೋದಿಲ್ಲ ನಾವು. ಒಂದು ಪಾತ್ರೆ ಮುರಿಯಿತು ಅಂದರೆ ಇನ್ನೊಂದು ಹೊಸದು ತೊಗೊಂಬ ಅಂತೀವಿ. ಆದರೆ ಒಂದು ಗಡಿಗೆ ಆಗೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಒಬ್ಬ ಕುಂಬಾರ ಅನ್ನೋದನ್ನು ಅಲ್ಲಿ ಹೋಗಿ ನಾವು ನೋಡಬೇಕು. ಮನೆ ಕಟ್ಟುವಂಥದ್ದು ಈಗಂತೂ ನಿಮ್ಮ ಅಮೇರಿಕಾದಲ್ಲಿ ಎಲ್ಲ ರೆಡಿಮೇಡ್ ಮನೆ, ಹಿಂಗೊಂದು ಬಾಕ್ಸಲ್ಲಿ ಮನೆ ಬರ್ತದೆ, ಟಿಂಗ್ ಅಂತ ಗೋಡೆ ಎಬ್ಬಿಸ್ತಾರೆ, ಟಿಂಗ್ ಅಂತ ಗೋಪುರ, ಒಳಗಡೆ ಕಿಚನ್ನು, ಟಕ್ 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 ಅಂತ 2 ಗಂಟೆಯಲ್ಲಿ ನಿಮಗೆ ಎಲ್ಲ ರೀತಿಯ ಮನೆ, ಅದ್ಭುತವಾಗಿರ್ತಕ್ಕಂಥ ಮನೆ ಬರುತ್ತದು. ಭಾರತದಲ್ಲಿ ಬೆಂಗಳೂರಿಗಂತೂ ಮೊದಲು ಬರುತ್ತೆ ಅನಿಸುತ್ತೆ. ಯಾಕೆ ಖಾಲಿ ಜಾಗ ನೋಡಿದ ತಕ್ಷಣ ಅದು ಮನೆ ಹಾಕಿಬಿಡೋದು ಫಸ್ಟು. ಆದರೆ ಅಷ್ಟು 2 ತಾಸಲ್ಲಿ ಕಟ್ಟಿದಂಥ ಮನೆಗಳು ನೆರೆ ಹಾವಳಿನೋ ಗಾಳಿನೋ ಬಂದರೆ 2 ನಿಮಿಷದಲ್ಲಿ ಹಾರೋಗ್ತವೆ.
ಅದೇ ಬುನಾದಿ ಹಾಕಿ ಕಲ್ಲು ಮಣ್ಣು ಇಟ್ಟಿಗೆಯಿಂದ ಶ್ರಮ ಇರ್ತದೆ ಜನರದು. ಆ ಜನರ ಬೆವರು, ಅವರ ರಕ್ತ, ಅವರ ಒಂದು ದುಡಿಮೆ. ಅಬ್ಬಾ ನಾನು ಈ ಮನೆಗೋಸ್ಕರ ಕಟ್ಟಿದ್ದೀನಿ, ಈ ಮನೆ ಕಷ್ಟಪಟ್ಟು ಕಟ್ಟಿದ್ದೀನಿ, ಮನೆಯಲ್ಲಿರೋ ಚೆನ್ನಾಗಿರಲಿ ಅಂತ ಹರಿಸ್ತಾನೆ. ನನಗೊಂದು ಉದ್ಯೋಗ ಕೊಟ್ಟರು, 30 ದಿವಸ ಈ ಮನೆ ಕಟ್ಟಿದ್ವಿ ನಾವು ಅನ್ನೋ ಆಶೀರ್ವಾದ ಆ ಮನೆ ಕೊಚ್ಕೊಂಡು ಹೋಗೋದಿಲ್ಲ ಸ್ನೇಹಿತರೆ. ಪ್ರವಾಹ ಬಂದರೆ ಈ ದೇಶದಲ್ಲಿ ಆಗ್ತಿದ್ದದ್ದು ಹಾಗೆ. ಈ ದೇಶದಲ್ಲಿ ಪರ್ಣ ಕುಟೀರಗಳನ್ನ ಕಟ್ಕೊಂಡಿರ್ತಿದ್ರು. ಪರ್ಣ ಅಂದರೆ ಎಲೆಗಳಿಂದ ಕುಟೀರವನ್ನು ಕಟ್ಕೊಂಡಿರ್ತಿದ್ರು ಋಷಿಮುನಿಗಳು. ಯಾವತ್ತೂ ಆ ಮನೆಗಳು ಹಾರಿ ಹೋದಿದ್ದು, ನೀರಲ್ಲಿ ಕೊಚ್ಕೊಂಡು ಹೋದದ್ದಿಲ್ಲ. ಆದರೆ ಇವತ್ತು ನಾವು ಟಿ ವಿ ನೋಡಿದರೆ ನೀರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹರ್ಕೊಂಡು ಹೋಗೋದನ್ನು ನೋಡ್ತಿದ್ವಿ. ಯಾಕೆ ಹೀಗಾಯಿತು? ಮನುಷ್ಯರ ಶ್ರಮಕ್ಕೆ ಬೆಲೆ ಇಲ್ಲದಂತಾಯಿತು. ಹೌದಾ? ಅದಕ್ಕೋಸ್ಕರ ನಾವು ಶ್ರಮ ವಹಿಸಿ ಏನನ್ನು ಗಳಿಸ್ತೀವೋ, ಶ್ರಮದಿಂದ ಏನನ್ನು ಪಡಿತೀವೋ ಅದನ್ನು ನಿಜವಾದಂಥ ಆರೋಗ್ಯ ಅಂತಿರ್ತೀವಿ. ಇವತ್ತು ನೀವು ಬಹಳ ಜನ ಶ್ರಮಪಟ್ಟು ನಕ್ಕಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇದು ನಿಜವಾದಂಥ ನಗು. ಶ್ರಮಪಟ್ಟು ನಗ್ತಿರಲ್ಲ. ಮಾಮೂಲಾಗಿ ಎಲ್ಲದಕ್ಕೂ ನಗೋರು ಕಾಮನ್, ಅವರು ಆರೋಗ್ಯವಾಗಿರ್ತಾರೆ, ಚೆನ್ನಾಗಿರ್ತಾರೆ. ಆದರೆ ಏನು ಶ್ರಮಪಟ್ಟು ನಕ್ಕೋರು ಯಾರಾದರೂ ಇದ್ದರೆ ನಿಜವಾದ ನಗು ನಿಮ್ಮದು ಅಂತ ಹೇಳ್ತಾ, ಅದ್ಭುತವಾದ ರೀತಿಯಲ್ಲಿ ನೀವು ಇವತ್ತಿನ ಕಾರ್ಯಕ್ರಮವನ್ನು ಆಸ್ವಾದಿಸಿರಿ. ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ನೋಡಿ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ್ರಿ. ಯಾಕಂದರೆ ಈ ಊರುಗಳು ನಮಗೆ ಗೊತ್ತಿಲ್ಲ. ನಮಗೆ ಗುಳೇದಗುಡ್ಡ, ಬಾಗಲಕೋಟೆ, ಬಾದಾಮಿ, ಬಿಜಾಪುರ ಅಂತ ಪಟ ನಾವು ಕಂಡಕ್ಟರ್ ಅಂದಂಗೆ ಅಂತೀವಿ. ಆದರೆ ನಿಮ್ಮ ಅಮೇರಿಕಾದ ಊರುಗಳನ್ನ ಹಾಗೆ ಅನ್ನೋದಕ್ಕಾಗೋದಿಲ್ಲ. ಹೋಸ್ಟಿಂಗ್ ಕನ್ನಡ ಸಂಘಾಸ್, ಕನ್ನಡ ಸಂಘ ಆಫ್ ಸ್ಯಾಕ್ರಮೆಂಟೋ KSS, ಸ್ಯಾನ್ ಜಾಕ್ವಿನ್ ಕನ್ನಡ ಸಂಘ SJKS, ಕನ್ನಡ ಕೂಟ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ KKNC. ಹಾಗೆ ಸಪೋರ್ಟಿಂಗ್ ಕನ್ನಡ ಸಂಘಾಸ್ ಆರ್ ಮಿಲನ ಕನ್ನಡ ಕೂಟ ಮೆಲ್ವಾಕಿ ವಿನ್ಕಾಸಿನ್, ಟ್ರೈ ವ್ಯಾಲಿ ಕನ್ನಡ ಸಂಘ ಬೇ ಏರಿಯಾ NCA, ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್ ಲಾಸ್ ಏಂಜಲೀಸ್ SC, ಕಸ್ತೂರಿ ಕನ್ನಡ ಸಂಘ ಸ್ಯಾನ್ ಡೈಗೋ SCA, ಸಹ್ಯಾದ್ರಿ ಕನ್ನಡ ಸಂಘ ಸಿಯೇಟಲ್ ವಾಷಿಂಗ್ಟನ್, ಉಠಾ ಕನ್ನಡ ಸಂಘ ಕೂಟ ಉಠಾ ಇದೆಲ್ಲ ಊರು ಊತಾ ಓಕೆ, ಕನ್ನಡ ಸಂಘ ಆಫ್ ಅರಿಜೋನಾ, ಇಡಾಹೋ ಕನ್ನಡ ಸಂಘ, ಪಂಪಕೂಟ ಆಫ್ ಮಿಚಿಗನ್, ನಂದಿ ಕನ್ನಡ ಕೂಟ ಸೌತ್ ಫ್ಲೋರಿಡಾ. ಇಷ್ಟು ಜನ ಅದೆಷ್ಟು ಶ್ರಮಪಟ್ಟು ನೀವು ಕಾರ್ಯಕ್ರಮ ಅರೇಂಜ್ ಮಾಡಿರ್ತೀರಿ ಅನ್ನೋದು ಅದು ನಿಮಗೆ ಗೊತ್ತಿರ್ತದೆ. ಆ ಎಲ್ಲ ನಿಮ್ಮ ಶ್ರಮ ಸಾರ್ಥಕವಾಗಲಿ. ಯಾಕೆಂದರೆ ನೀವು ಯಾರನ್ನು ಅಳಿಸೋ ಕೆಲಸ ಮಾಡಿಲ್ಲ, ಎಲ್ಲರೂ ನಗಿಸುವಂಥ ಕೆಲಸ ಮಾಡಿರಿ. ಅದು ಕೊರೋನಾದಂಥ ದುರ್ದಿನಗಳಲ್ಲಿ ಈ ಪುಣ್ಯ ಖಂಡಿತ ಈ ಸಂಘ ಸಂಸ್ಥೆಗಳನ್ನೆಲ್ಲ ಕಾಪಾಡುತ್ತೆ. ಆ ಸಂಘ ಸಂಸ್ಥೆಗಳು ಇನ್ನಷ್ಟು ಕಾಲ ಆ ದೇಶದಲ್ಲಿ ಕನ್ನಡದ ಕಂಪನ್ನು ಪಸರಿಸಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ನನ್ನ ವಿಡಿಯೋಗಳಿಗಾಗಿ ಇನ್ಮೇಲೆ ದಯವಿಟ್ಟು ತಾವೆಲ್ಲ ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ವಿಡಿಯೋದಲ್ಲಿ